ಊರವರು ನಾನು ಈ ಊರವ್ರು ಆಗಿ ನಮ್ಮನೆ ಇಲ್ಲೇ ಇರೋದು ಹಿಂದೆ. ಓಕೆನಾ, ನಮ್ಮನೆಗೆ ಬಂದ ಮೇಲೆ ಅದು ಏನಾಗಿದೆ ಗೊತ್ತಿಲ್ಲ ನಮ್ಗೆ, ಏನೂ ಗೊತ್ತಿಲ್ಲ, ಒಂದು ಪಿನ್ ಪಾಯಿಂಟ್ ಏನು ಗೊತ್ತಿಲ್ಲ ನಮ್ಗೆ ಏನಾಗಿದೆ ಅಂತ. ನಾವು ಡ್ಯೂಟಿ ಮುಗಿಸ್ಕೊಂಡು ಬಂದ್ವಿ ಮನೆಗೆ, ನೋಡಿದ್ರೆ ಇಷ್ಟು ಜಗಳ ಆಗ್ತಾ ಇತ್ತು. ಆರಾಮಾಗಿದ್ವಿ. ನಮ್ಮನೆಯಲ್ಲಿ ವಯಸ್ಸಾಗಿರೋರು ಇಬ್ರಿದ್ದಾರೆ. ಒಬ್ರಿಗೆ 60 ವರ್ಷ ಆಗಿದೆ, ಒಬ್ರಿಗೆ ಇನ್ನೊಬ್ರಿಗೆ 45 ಏಜ್ ಆಗಿದೆ. ಅವ್ರಿಗೆ ಹೆಂಗೆ ಹೇಳ್ಕೊಂಡ್ ಬಂದ್ರು ಅಂದ್ರೆ ದನ ಹೇಳ್ದಂಗೆ ಎತ್ಕೊಂಡ್ ಬಂದ್ರು. ಯಾರು ಹೇಳ್ಕೊಂಡ್ ಬಂದ್ರು? ಯಾರು? ಪೊಲೀಸರು ಹೇಳ್ಕೊಂಡ್ ಬಂದಿದ್ದು. ನಾನು ಹೇಳ್ತಾ ಇದೀನಿ, ನಾನು ಪ್ರೂಫ್ ಕೊಡ್ತೀನಿ. ನಮ್ಮ ಮನೆಯವರು, ಅವರು ಐಡಿ ಕಾರ್ಡ್ ನನ್ನ ಹತ್ರ ಇದೆ, ನಾನ್ ಪ್ರೂಫ್ ಕೊಡ್ತೀನಿ ಅಂತ ಹೇಳಿದ್ರು, ಕೇಳಲೇ ಇಲ್ಲ. ಅಷ್ಟು ರೈಟ್ಸ್ ಕೊಟ್ಟವ್ರು ಯಾರು? ಅವ್ರು ಮುಂದೆ ಬರ್ಬೇಕು. ಹಿಂಗೆ ಹೇಳ್ಕೊಂಡು ಏಕ್ದಮ್ ಕೊಡ್ಕೊಂಡೋಗ್ಬಿಟ್ರೆ. ಗಲಾಟೆ ವೇಳೆ ನಿಮ್ಮ ಮನೆಯವ್ರು ಬಂದಿದ್ರ? ಇಲ್ಲ, ಬಂದಿರ್ಲಿಲ್ಲ. ನಮ್ಮ ಮನೆಯವರು ನಮ್ಮ ಊರಲ್ಲೇ ಇಲ್ಲ. ನಮ್ಮ ಮನೇಲಿ ಇರೋದು ನಮ್ಮ ಅತ್ತೆ ಮಾವ. ನಮ್ಮ ಮಾವನ ಜೊತೆ ನಾನಿರೋದು. ನಾನು ಇಲ್ಲೇ ನ್ಯಾಷನಲ್ ಸ್ಕೂಲಲ್ಲಿ ವರ್ಕ್ ಮಾಡ್ಕೊಂಡಿದ್ದೀನಿ ಆಸ್ ಎ ಟೀಚರ್, ಹೈಸ್ಕೂಲ್ ಟೀಚರು. ನಾನು ಹೇಳ್ತಾ ಇದ್ದೀನಿ, ನಾನು ಎಜುಕೇಟೆಡ್ ಆಗಿರೋದ್ರಿಂದ ನಿಮ್ಗೆ ರೈಟ್ಸ್ ಯಾರು ಕೊಟ್ಟುದು ಅಂತ ನಾನು ಕೇಳಿದ್ರೆ ಬಂದ ತಕ್ಷಣ ನಮ್ಮ ಮನೆಗೆ ನುಗ್ಗಿ ಪೂರ್ತಿ ಡೋರೆ ಹೊಡೆದಾಕಿದ್ದಾರೆ. ಅದ್ರ ಜೊತೆಗೆ ನಮ್ಮ ಮಾವನ್ಗೆ ಹೊಡೆದಿ ರಕ್ತ ಬಂದಿದೆ ಅಂದ್ರೆ ನಾನು ಗಲಾಟೆ ಆಗ್ತಿದ್ದ ಸಂದರ್ಭದಲ್ಲಿ ನಿಮ್ಮ ಮಾವ ಮನೇಲೇ ಇದ್ರು. ಬೇಕಾದ್ರೆ ಸಿಸಿಟಿವಿ ಕ್ಯಾಮ್ರಾ ಆನ್ ಮಾಡಿ ನೋಡಿ, ಮನೇಲೇ ಇದೆ. ಬನ್ನಿ, ಮನೆಗೆ ತೋರಿಸ್ತೀವಿ ನಮ್ಮ ಮನೆ ಹೇಗಾಗಿದೆ ಅಂತ. ಬನ್ನಿ, ಈಗ ಮನೆಗೆ ತೋರಿಸ್ತೀವಿ. ಸರ್, ಪೊಲೀಸರು ಬಂದು ಮಲಗಿರೋದು ಸರ್. ನಮ್ಮ ಯಜಮಾನ್ರು ಹೋಗಿಲ್ಲ, ಬಾಗ್ಲಿ ಎಲ್ಲ ಚಿಂದಿ ಮಾಡೋರೆ ಸರ್. ನಮ್ಮ ಬಾಮೈದನ್ಗೂ ಅವ್ರಿಗೂ ಎತ್ಕೊಂಡು ಹೋಗೋರೆ. ಬಂದ್ ನೋಡಿ ಸರ್, ನೀವು ಮುಸ್ಲಿಂಗಳಿಗೆ ಬನ್ನಿ ಸರ್. ಮನೆಯಲ್ಲಿ ನಾನು ನನ್ನ ಮಗ ಒಬ್ಬರೇ ಇರೋದು. ನಮ್ಮ ಮನೇಲಿ ಗಂಡ ಇಲ್ಲ ಸರ್. ನಾವು ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾರೆ. ಕರ್ಕೊಂಡು ಹೋಗಿದ್ದಾರೆ. ನಮ್ಮ ಮನೇಲಿ ಎಲ್ಲ ಬಾಗ್ಲು ಕಿತ್ತಾರೆ ಸರ್. ಯಾರು? ಪೊಲೀಸ್ ಅವರು. ನಮ್ಮ ಮನೇಲಿ ನಾನು ನನ್ನ ಮಗನ ಇರೋದು. ಈ ಮಗು ಚಿಕ್ಕು. ಯಾಕೆ ಕಿತ್ತಿದ್ರು? ಕರೆಂಟ್ ತೆಗ್ಸಿದ್ದಾರೆ. ಕರೆಂಟ್ ತೆಗ್ಸಾದ್ಮೇಲೆ ಬೇಕು ಅಂತ ನುಗ್ಗಿನೇ ಈ ತರ ಮಾಡಿರೋದು. ಇದು ಇಂಟೆನ್ಷನಲಿ ಮಾಡಿರೋದು ಅಂತ ನಾನು ಹೇಳ್ತೀನಿ. ಇಂಟೆನ್ಷನಲಿ ಆಗಿರೋದು. ನಮ್ಮ ಮನೆ ನೋಡಿ ಸರ್. ಪೊಲೀಸರ ಗುಂಡವರು ಏನ್ ಹೇಳಿ ಬಾಗ್ಲು ಎಲ್ಲ ಮುಟ್ಟಾಕ್ತಾರೆ. ಬನ್ನಿ ಸರ್, ಮನೆಗಳ ಪರಿಸ್ಥಿತಿ ಹೇಗಾಗಿದೆ ಅಂತ ತೋರಿಸ್ತೀವಿ. ನಡೀರಿ ಮನೆ ಹತ್ರ. ನಮ್ಮ ಜೊತೆಲಿ ಹೆಸರು ಇದೇ ಊರವರು ನಾನು ಈ ಊರವ್ರು ಆಗಿ ನಮ್ಮನೆ ಇಲ್ಲೇ ಇರೋದು ಹಿಂದೆ. ಓಕೆನಾ, ನಮ್ಮನೆಗೆ ಬಂದ ಮೇಲೆ ಅದು ಏನಾಗಿದೆ ಗೊತ್ತಿಲ್ಲ ನಮ್ಗೆ, ಏನೂ ಗೊತ್ತಿಲ್ಲ, ಒಂದು ಪಿನ್ ಪಾಯಿಂಟ್ ಏನು ಗೊತ್ತಿಲ್ಲ ನಮ್ಗೆ ಏನಾಗಿದೆ ಅಂತ. ನಾವು ಡ್ಯೂಟಿ ಮುಗಿಸ್ಕೊಂಡು ಬಂದ್ವಿ ಮನೆಗೆ, ನೋಡಿದ್ರೆ ಇಷ್ಟು ಜಗಳ ಆಗ್ತಾ ಇತ್ತು. ಆರಾಮಾಗಿದ್ವಿ. ನಮ್ಮನೆಯಲ್ಲಿ ವಯಸ್ಸಾಗಿರೋರು ಇಬ್ರಿದ್ದಾರೆ. ಒಬ್ರಿಗೆ 60 ವರ್ಷ ಆಗಿದೆ, ಒಬ್ರಿಗೆ ಇನ್ನೊಬ್ರಿಗೆ 45 ಏಜ್ ಆಗಿದೆ. ಅವ್ರಿಗೆ ಹೆಂಗೆ ಹೇಳ್ಕೊಂಡ್ ಬಂದ್ರು ಅಂದ್ರೆ ದನ ಹೇಳ್ದಂಗೆ ಎತ್ಕೊಂಡ್ ಬಂದ್ರು. ಯಾರು ಹೇಳ್ಕೊಂಡ್ ಬಂದ್ರು? ಯಾರು? ಪೊಲೀಸರು ಹೇಳ್ಕೊಂಡ್ ಬಂದಿದ್ದು. ನಾನು ಹೇಳ್ತಾ ಇದೀನಿ, ನಾನು ಪ್ರೂಫ್ ಕೊಡ್ತೀನಿ. ನಮ್ಮ ಮನೆಯವರು, ಅವರು ಐಡಿ ಕಾರ್ಡ್ ನನ್ನ ಹತ್ರ ಇದೆ, ನಾನ್ ಪ್ರೂಫ್ ಕೊಡ್ತೀನಿ ಅಂತ ಹೇಳಿದ್ರು, ಕೇಳಲೇ ಇಲ್ಲ. ಅಷ್ಟು ರೈಟ್ಸ್ ಕೊಟ್ಟವ್ರು ಯಾರು? ಅವ್ರು ಮುಂದೆ ಬರ್ಬೇಕು. ಹಿಂಗೆ ಹೇಳ್ಕೊಂಡು ಏಕ್ದಮ್ ಕೊಡ್ಕೊಂಡೋಗ್ಬಿಟ್ರೆ. ಗಲಾಟೆ ವೇಳೆ ನಿಮ್ಮ ಮನೆಯವ್ರು ಬಂದಿದ್ರ? ಇಲ್ಲ, ಬಂದಿರ್ಲಿಲ್ಲ. ನಮ್ಮ ಮನೆಯವರು ನಮ್ಮ ಊರಲ್ಲೇ ಇಲ್ಲ. ನಮ್ಮ ಮನೇಲಿ ಇರೋದು ನಮ್ಮ ಅತ್ತೆ ಮಾವ. ನಮ್ಮ ಮಾವನ ಜೊತೆ ನಾನಿರೋದು. ನಾನು ಇಲ್ಲೇ ನ್ಯಾಷನಲ್ ಸ್ಕೂಲಲ್ಲಿ ವರ್ಕ್ ಮಾಡ್ಕೊಂಡಿದ್ದೀನಿ ಆಸ್ ಎ ಟೀಚರ್, ಹೈಸ್ಕೂಲ್ ಟೀಚರು. ನಾನು ಹೇಳ್ತಾ ಇದ್ದೀನಿ, ನಾನು ಎಜುಕೇಟೆಡ್ ಆಗಿರೋದ್ರಿಂದ ನಿಮ್ಗೆ ರೈಟ್ಸ್ ಯಾರು ಕೊಟ್ಟುದು ಅಂತ ನಾನು ಕೇಳಿದ್ರೆ ಬಂದ ತಕ್ಷಣ ನಮ್ಮ ಮನೆಗೆ ನುಗ್ಗಿ ಪೂರ್ತಿ ಡೋರೆ ಹೊಡೆದಾಕಿದ್ದಾರೆ. ಅದ್ರ ಜೊತೆಗೆ ನಮ್ಮ ಮಾವನ್ಗೆ ಹೊಡೆದಿ ರಕ್ತ ಬಂದಿದೆ ಅಂದ್ರೆ ನಾನು ಗಲಾಟೆ ಆಗ್ತಿದ್ದ ಸಂದರ್ಭದಲ್ಲಿ ನಿಮ್ಮ ಮಾವ ಮನೇಲೇ ಇದ್ರು. ಬೇಕಾದ್ರೆ ಸಿಸಿಟಿವಿ ಕ್ಯಾಮ್ರಾ ಆನ್ ಮಾಡಿ ನೋಡಿ, ಮನೇಲೇ ಇದೆ. ಬನ್ನಿ, ಮನೆಗೆ ತೋರಿಸ್ತೀವಿ ನಮ್ಮ ಮನೆ ಹೇಗಾಗಿದೆ ಅಂತ. ಬನ್ನಿ, ಈಗ ಮನೆಗೆ ತೋರಿಸ್ತೀವಿ. ಸರ್, ಪೊಲೀಸರು ಬಂದು ಮಲಗಿರೋದು ಸರ್. ನಮ್ಮ ಯಜಮಾನ್ರು ಹೋಗಿಲ್ಲ, ಬಾಗ್ಲಿ ಎಲ್ಲ ಚಿಂದಿ ಮಾಡೋರೆ ಸರ್. ನಮ್ಮ ಬಾಮೈದನ್ಗೂ ಅವ್ರಿಗೂ ಎತ್ಕೊಂಡು ಹೋಗೋರೆ. ಬಂದ್ ನೋಡಿ ಸರ್, ನೀವು ಮುಸ್ಲಿಂಗಳಿಗೆ ಬನ್ನಿ ಸರ್. ಮನೆಯಲ್ಲಿ ನಾನು ನನ್ನ ಮಗ ಒಬ್ಬರೇ ಇರೋದು. ನಮ್ಮ ಮನೇಲಿ ಗಂಡ ಇಲ್ಲ ಸರ್. ನಾವು ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾರೆ. ಕರ್ಕೊಂಡು ಹೋಗಿದ್ದಾರೆ. ನಮ್ಮ ಮನೇಲಿ ಎಲ್ಲ ಬಾಗ್ಲು ಕಿತ್ತಾರೆ ಸರ್. ಯಾರು? ಪೊಲೀಸ್ ಅವರು. ನಮ್ಮ ಮನೇಲಿ ನಾನು ನನ್ನ ಮಗನ ಇರೋದು. ಈ ಮಗು ಚಿಕ್ಕು. ಯಾಕೆ ಕಿತ್ತಿದ್ರು? ಕರೆಂಟ್ ತೆಗ್ಸಿದ್ದಾರೆ. ಕರೆಂಟ್ ತೆಗ್ಸಾದ್ಮೇಲೆ ಬೇಕು ಅಂತ ನುಗ್ಗಿನೇ ಈ ತರ ಮಾಡಿರೋದು. ಇದು ಇಂಟೆನ್ಷನಲಿ ಮಾಡಿರೋದು ಅಂತ ನಾನು ಹೇಳ್ತೀನಿ. ಇಂಟೆನ್ಷನಲಿ ಆಗಿರೋದು. ನಮ್ಮ ಮನೆ ನೋಡಿ ಸರ್. ಪೊಲೀಸರ ಗುಂಡವರು ಏನ್ ಹೇಳಿ ಬಾಗ್ಲು ಎಲ್ಲ ಮುಟ್ಟಾಕ್ತಾರೆ. ಬನ್ನಿ ಸರ್, ಮನೆಗಳ ಪರಿಸ್ಥಿತಿ ಹೇಗಾಗಿದೆ ಅಂತ ತೋರಿಸ್ತೀವಿ. ನಡೀರಿ ಮನೆ ಹತ್ರ. ನಮ್ಮ ಜೊತೆಲಿ ಹೆಸರು ಇದೇ ಊರವರು ನಾನು ಈ ಊರವ್ರು ಆಗಿ ನಮ್ಮನೆ ಇಲ್ಲೇ ಇರೋದು ಹಿಂದೆ. ಓಕೆನಾ, ನಮ್ಮನೆಗೆ ಬಂದ ಮೇಲೆ ಅದು ಏನಾಗಿದೆ ಗೊತ್ತಿಲ್ಲ
ಏನೂ ಗೊತ್ತಿಲ್ಲ, ಒಂದು ಪಿನ್ ಪಾಯಿಂಟ್ ಏನು ಗೊತ್ತಿಲ್ಲ ನಮ್ಗೆ ಏನಾಗಿದೆ ಅಂತ. ನಾವು ಡ್ಯೂಟಿ ಮುಗಿಸ್ಕೊಂಡು ಬಂದ್ವಿ ಮನೆಗೆ, ನೋಡಿದ್ರೆ ಇಷ್ಟು ಜಗಳ ಆಗ್ತಾ ಇತ್ತು. ಆರಾಮಾಗಿದ್ವಿ. ನಮ್ಮ ಮನೆಯಲ್ಲಿ ವಯಸ್ಸಾಗಿರೋರು ಇಬ್ರಿದ್ದಾರೆ. ಒಬ್ರಿಗೆ 60 ವರ್ಷ ಆಗಿದೆ, ಒಬ್ರಿಗೆ ಇನ್ನೊಬ್ರಿಗೆ 45 ಏಜ್ ಆಗಿದೆ. ಅವ್ರಿಗೆ ಹೆಂಗೆ ಹೇಳ್ಕೊಂಡ್ ಬಂದ್ರು ಅಂದ್ರೆ ದನ ಹೇಳ್ದಂಗೆ ಎತ್ಕೊಂಡ್ ಬಂದ್ರು. ಯಾರು ಹೇಳ್ಕೊಂಡ್ ಬಂದ್ರು? ಯಾರು? ಪೊಲೀಸರು ಹೇಳ್ಕೊಂಡ್ ಬಂದಿದ್ದು. ನಾನು ಹೇಳ್ತಾ ಇದೀನಿ, ನಾನು ಪ್ರೂಫ್ ಕೊಡ್ತೀನಿ. ನಮ್ಮ ಮನೆಯವರು, ಅವರು ಐಡಿ ಕಾರ್ಡ್ ನನ್ನ ಹತ್ರ ಇದೆ, ನಾನ್ ಪ್ರೂಫ್ ಕೊಡ್ತೀನಿ ಅಂತ ಹೇಳಿದ್ರು, ಕೇಳಲೇ ಇಲ್ಲ. ಅಷ್ಟು ರೈಟ್ಸ್ ಕೊಟ್ಟವ್ರು ಯಾರು? ಅವ್ರು ಮುಂದೆ ಬರ್ಬೇಕು. ಹಿಂಗೆ ಹೇಳ್ಕೊಂಡು ಏಕ್ದಮ್ ಕೊಡ್ಕೊಂಡೋಗ್ಬಿಟ್ರೆ. ಗಲಾಟೆ ವೇಳೆ ನಿಮ್ಮ ಮನೆಯವ್ರು ಬಂದಿದ್ರ? ಇಲ್ಲ, ಬಂದಿರ್ಲಿಲ್ಲ. ನಮ್ಮ ಮನೆಯವರು ನಮ್ಮ ಊರಲ್ಲೇ ಇಲ್ಲ. ನಮ್ಮ ಮನೆಯವರು ನಮ್ಮ ಮನೇಲಿ ಇರೋದು ನಮ್ಮ ಅತ್ತೆ ಮಾವ. ನಮ್ಮ ಮಾವನ ಜೊತೆ ನಾನಿರೋದು. ನಾನು ಇಲ್ಲೇ ನ್ಯಾಷನಲ್ ಸ್ಕೂಲಲ್ಲಿ ವರ್ಕ್ ಮಾಡ್ಕೊಂಡಿದ್ದೀನಿ ಆಸ್ ಎ ಟೀಚರ್, ಹೈಸ್ಕೂಲ್ ಟೀಚರು. ನಾನು ಹೇಳ್ತಾ ಇದ್ದೀನಿ, ನಾನು ಎಜುಕೇಟೆಡ್ ಆಗಿರೋದ್ರಿಂದ ನಿಮ್ಗೆ ರೈಟ್ಸ್ ಯಾರು ಕೊಟ್ಟದ್ದು ಅಂತ ನಾನು ಕೇಳಿದ್ರೆ ಬಂದ ತಕ್ಷಣ ನಮ್ಮ ಮನೆಗೆ ನುಗ್ಗಿ ಪೂರ್ತಿ ಡೋರೆ ಹೊಡೆದಾಕಿದ್ದಾರೆ. ಅದ್ರ ಜೊತೆಗೆ ನಮ್ಮ ಮಾವನ್ಗೆ ಹೊಡೆದಿ ರಕ್ತ ಬಂದಿದೆ ಅಂದ್ರೆ ನಾನು ಗಲಾಟೆ ಆಗ್ತಿದ್ದ ಸಂದರ್ಭದಲ್ಲಿ ನಿಮ್ಮ ಮಾವ ಮನೇಲೇ ಇದ್ರು. ಬೇಕಾದ್ರೆ ಸಿಸಿಟಿವಿ ಕ್ಯಾಮ್ರಾ ಆನ್ ಮಾಡಿ ನೋಡಿ, ಮನೇಲೇ ಇದೆ. ಬನ್ನಿ ಮನೆಗೆ ತೋರಿಸ್ತೀವಿ ನಮ್ಮ ಮನೆ ಹೇಗಾಗಿದೆ ಅಂತ. ಬನ್ನಿ ಈಗ ಮನೆಗೆ ತೋರಿಸ್ತೀವಿ. ಸರ್ ಪೊಲೀಸರು ಬಂದು ಮಲಗಿರೋದು ಸರ್. ನಮ್ಮ ಯಜಮಾನ್ರು ಹೋಗಿಲ್ಲ, ಬಾಗ್ಲಿ ಎಲ್ಲ ಚಿಂದಿ ಮಾಡವ್ರೆ ಸರ್. ನಮ್ಮ ಬಾಮೈದನ್ಗೂ ಅವ್ರಿಗೂ ಎತ್ಕೊಂಡು ಹೋಗವ್ರೆ. ಬಂದ್ ನೋಡಿ ಸರ್, ನೀವು ಮುಸ್ಲಿಂಗಳಿಗೆ ಬನ್ನಿ ಸರ್. ಮನೆಯಲ್ಲಿ ನಾನು ನನ್ನ ಮಗ ಒಬ್ರೇ ಇರೋದು. ನಮ್ಮ ಮನೇಲಿ ಗಂಡ ಇಲ್ಲ ಸರ್. ನಾವು ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾರೆ. ಕರ್ಕೊಂಡು ಹೋಗಿದ್ದಾರೆ. ನಮ್ಮ ಮನೇಲಿ ಎಲ್ಲ ಬಾಗ್ಲು ಕಿತ್ತವ್ರೆ ಸರ್. ಯಾರು? ಪೊಲೀಸ್ ಅವರು. ನಮ್ಮ ಮನೇಲಿ ನಾನು ನನ್ನ ಮಗ ಇರೋದು. ಈ ಮಗು ಚಿಕ್ಕು. ಯಾಕೆ ಕಿತ್ತಿದ್ರು? ಕರೆಂಟ್ ತೆಗ್ಸಿದ್ದಾರೆ. ಕರೆಂಟ್ ತೆಗ್ಸಾದ್ಮೇಲೆ ಬೇಕು ಅಂತ ನುಗ್ಗಿನೇ ಈ ತರ ಮಾಡಿರೋದು. ಇದು ಇಂಟೆನ್ಷನಲಿ ಮಾಡಿರೋದು ಅಂತ ನಾನು ಹೇಳ್ತೀನಿ. ಇಂಟೆನ್ಷನಲಿ ಆಗಿರೋದು. ನಮ್ಮ ಮನೆ ನೋಡಿ ಸರ್. ಪೊಲೀಸರ ಗುಂಡವರು ಏನ್ ಹೇಳಿ ಬಾಗ್ಲು ಎಲ್ಲ ಮುಟ್ಟಾಕ್ತಾರೆ. ಬನ್ನಿ ಸರ್, ಮನೆಗಳ ಪರಿಸ್ಥಿತಿ ಹೇಗಾಗಿದೆ ಅಂತ ತೋರಿಸ್ತೀವಿ. ನಡೀರಿ ಮನೆ ಹತ್ರ. ನಮ್ಮ ಜೊತೆಲಿ ಹೆಸರು ಇದೇ ಊರವರು. ನಾನು ಈ ಊರವ್ರು ಆಗಿ ನಮ್ಮನೆ ಇಲ್ಲೇ ಇರೋದು ಹಿಂದೆ. ಓಕೆನಾ? ನಮ್ಮ ಮನೆಗೆ ಬಂದ ಮೇಲೆ ಅದು ಏನಾಗಿದೆ ಗೊತ್ತಿಲ್ಲ ನಮ್ಗೆ, ಏನೂ ಗೊತ್ತಿಲ್ಲ. ಒಂದು ಪಿನ್ ಪಾಯಿಂಟ್ ಏನು ಗೊತ್ತಿಲ್ಲ ನಮ್ಗೆ ಏನಾಗಿದೆ ಅಂತ. ನಾವು ಡ್ಯೂಟಿ ಮುಗಿಸ್ಕೊಂಡು ಬಂದ್ವಿ ಮನೆಗೆ, ನೋಡಿದ್ರೆ ಇಷ್ಟು ಜಗಳ ಆಗ್ತಾ ಇತ್ತು. ಆರಾಮಾಗಿದ್ವಿ. ನಮ್ಮ ಮನೆಯಲ್ಲಿ ವಯಸ್ಸಾಗಿರೋರು ಇಬ್ರಿದ್ದಾರೆ. ಒಬ್ರಿಗೆ 60 ವರ್ಷ ಆಗಿದೆ, ಒಬ್ರಿಗೆ ಇನ್ನೊಬ್ರಿಗೆ 45 ಏಜ್ ಆಗಿದೆ. ಅವ್ರಿಗೆ ಹೆಂಗೆ ಹೇಳ್ಕೊಂಡ್ ಬಂದ್ರು ಅಂದ್ರೆ ದನ ಹೇಳ್ದಂಗೆ ಎತ್ಕೊಂಡ್ ಬಂದ್ರು. ಯಾರು ಹೇಳ್ಕೊಂಡ್ ಬಂದ್ರು? ಯಾರು? ಪೊಲೀಸರು ಹೇಳ್ಕೊಂಡ್ ಬಂದಿದ್ದು. ನಾನು ಹೇಳ್ತಾ ಇದೀನಿ, ನಾನು ಪ್ರೂಫ್ ಕೊಡ್ತೀನಿ. ನಮ್ಮ ಮನೆಯವರು, ಅವರು ಐಡಿ ಕಾರ್ಡ್ ನನ್ನ ಹತ್ರ ಇದೆ, ನಾನ್ ಪ್ರೂಫ್ ಕೊಡ್ತೀನಿ ಅಂತ ಹೇಳಿದ್ರು, ಕೇಳಲೇ ಇಲ್ಲ. ಅಷ್ಟು ರೈಟ್ಸ್ ಕೊಟ್ಟವ್ರು ಯಾರು? ಅವ್ರು ಮುಂದೆ ಬರ್ಬೇಕು. ಹಿಂಗೆ ಹೇಳ್ಕೊಂಡು ಏಕ್ದಮ್ ಕೊಡ್ಕೊಂಡೋಗ್ಬಿಟ್ರೆ. ಗಲಾಟೆ ವೇಳೆ ನಿಮ್ಮ ಮನೆಯವ್ರು ಬಂದಿದ್ರ? ಇಲ್ಲ, ಬಂದಿರ್ಲಿಲ್ಲ. ನಮ್ಮ ಮನೆಯವರು ನಮ್ಮ ಊರಲ್ಲೇ ಇಲ್ಲ. ನಮ್ಮ ಮನೆಯವರು ನಮ್ಮ ಮನೇಲಿ ಇರೋದು ನಮ್ಮ ಅತ್ತೆ ಮಾವ. ನಮ್ಮ ಮಾವನ ಜೊತೆ ನಾನಿರೋದು. ನಾನು ಇಲ್ಲೇ ನ್ಯಾಷನಲ್ ಸ್ಕೂಲಲ್ಲಿ ವರ್ಕ್ ಮಾಡ್ಕೊಂಡಿದ್ದೀನಿ ಆಸ್ ಎ ಟೀಚರ್, ಹೈಸ್ಕೂಲ್ ಟೀಚರು. ನಾನು ಹೇಳ್ತಾ ಇದ್ದೀನಿ, ನಾನು ಎಜುಕೇಟೆಡ್ ಆಗಿರೋದ್ರಿಂದ ನಿಮ್ಗೆ ರೈಟ್ಸ್ ಯಾರು ಕೊಟ್ಟದ್ದು ಅಂತ ನಾನು ಕೇಳಿದ್ರೆ ಬಂದ ತಕ್ಷಣ ನಮ್ಮ ಮನೆಗೆ ನುಗ್ಗಿ ಪೂರ್ತಿ ಡೋರೆ ಹೊಡೆದಾಕಿದ್ದಾರೆ. ಅದ್ರ ಜೊತೆಗೆ ನಮ್ಮ ಮಾವನ್ಗೆ ಹೊಡೆದಿ ರಕ್ತ ಬಂದಿದೆ ಅಂದ್ರೆ ನಾನು ಗಲಾಟೆ ಆಗ್ತಿದ್ದ ಸಂದರ್ಭದಲ್ಲಿ ನಿಮ್ಮ ಮಾವ ಮನೇಲೇ ಇದ್ರು. ಬೇಕಾದ್ರೆ ಸಿಸಿಟಿವಿ ಕ್ಯಾಮ್ರಾ ಆನ್ ಮಾಡಿ ನೋಡಿ, ಮನೇಲೇ ಇದೆ. ಬನ್ನಿ ಮನೆಗೆ ತೋರಿಸ್ತೀವಿ ನಮ್ಮ ಮನೆ ಹೇಗಾಗಿದೆ ಅಂತ. ಬನ್ನಿ ಈಗ ಮನೆಗೆ ತೋರಿಸ್ತೀವಿ. ಸರ್ ಪೊಲೀಸರು ಬಂದು ಮಲಗಿರೋದು ಸರ್. ನಮ್ಮ ಯಜಮಾನ್ರು ಹೋಗಿಲ್ಲ, ಬಾಗ್ಲಿ ಎಲ್ಲ ಚಿಂದಿ ಮಾಡವ್ರೆ ಸರ್. ನಮ್ಮ ಬಾಮೈದನ್ಗೂ ಅವ್ರಿಗೂ ಎತ್ಕೊಂಡು ಹೋಗವ್ರೆ. ಬಂದ್ ನೋಡಿ ಸರ್, ನೀವು ಮುಸ್ಲಿಂಗಳಿಗೆ ಬನ್ನಿ ಸರ್. ಮನೆಯಲ್ಲಿ ನಾನು ನನ್ನ ಮಗ ಒಬ್ರೇ ಇರೋದು. ನಮ್ಮ ಮನೇಲಿ ಗಂಡ ಇಲ್ಲ ಸರ್. ನಾವು ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾರೆ. ಕರ್ಕೊಂಡು ಹೋಗಿದ್ದಾರೆ. ನಮ್ಮ ಮನೇಲಿ ಎಲ್ಲ ಬಾಗ್ಲು ಕಿತ್ತವ್ರೆ ಸರ್. ಯಾರು? ಪೊಲೀಸ್ ಅವರು. ನಮ್ಮ ಮನೇಲಿ ನಾನು ನನ್ನ ಮಗ ಇರೋದು. ಈ ಮಗು ಚಿಕ್ಕು. ಯಾಕೆ ಕಿತ್ತಿದ್ರು? ಕರೆಂಟ್ ತೆಗ್ಸಿದ್ದಾರೆ. ಕರೆಂಟ್ ತೆಗ್ಸಾದ್ಮೇಲೆ ಬೇಕು ಅಂತ ನುಗ್ಗಿನೇ ಈ ತರ ಮಾಡಿರೋದು. ಇದು ಇಂಟೆನ್ಷನಲಿ ಮಾಡಿರೋದು ಅಂತ ನಾನು ಹೇಳ್ತೀನಿ. ಇಂಟೆನ್ಷನಲಿ ಆಗಿರೋದು. ನಮ್ಮ ಮನೆ ನೋಡಿ ಸರ್, ಪೊಲೀಸರ ಗುಂಡವರು ಏನ್ ಹೇಳಿ ಬಾಗ್ಲು ಎಲ್ಲ ಮುಟ್ಟಾಕ್ತಾರೆ. ಬನ್ನಿ ಸರ್, ಮನೆಗಳ ಪರಿಸ್ಥಿತಿ ಹೇಗಾಗಿದೆ ಅಂತ ತೋರಿಸ್ತೀವಿ. ನಡೀರಿ ಮನೆ ಹತ್ರ. ನಮ್ಮ ಜೊತೆಲಿ ಬನ್ನಿ ಸರ್. ಕನ್ನಡ ಮಾಧ್ಯಮ ಲೋಕದಲ್ಲಿ ಒಂದು ಹಿಸ್ಟಾರಿಕ್ ಕಾರ್ಯಕ್ರಮ. ನಾವು ಇಲ್ಲಿ ಬಂದಿದ್ದು ರೈತರ ಧ್ವನಿಯಾಗೋದಿಕ್ಕೆ. ರಿಪಬ್ಲಿಕ್ನ ಕನ್ನಡ ಚಾನೆಲ್ನಲ್ಲಿ ಇದು ಒಂದು ಉತ್ತಮವಾದ ಕಾರ್ಯಕ್ರಮಗಳಿವೆಲ್ಲ.
ಜನನು ಕೂಡ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ, ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಕನಸಿನ ಕರ್ನಾಟಕ ಹೇಗಿರಬೇಕು? ನಾನು ಜನ ಬೆಂಗಳೂರಿನ ವಲಸೆ ಬರೋದನ್ನ ತಪ್ಪಿಸ್ಬೇಕು. ಸವಾಲನ್ನ ಸ್ವೀಕಾರ ಮಾಡಿದಾಗ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಧರ್ಮ ಅಂತಂದ್ರೆ ಕೇವಲ ಆಧ್ಯಾತ್ಮಿಕಕ್ಕೆ ಸೀಮಿತವಾದದ್ದಲ್ಲ. ಯಾವ ಸಮಿಟ್ ಇಲ್ಲ, ನಾನ್ ಸ್ಟಾಪ್ ಲೈವ್ ಮಾಡಿರೋದು.